ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ. ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ನಮ್ಮೆಲ್ಲ ಪ್ರಿಯ ಆತ್ಮೀಯ ವಿಡಿಯೋ ವೀಕ್ಷಕರಿಗೆಲ್ಲ ನಾನು ನಾರಾಯಣ ಹೆಗಡೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬರುವ ಏಪ್ರಿಲ್ ತಿಂಗಳ ಗೋಚಾರ ಮಾಸ ಫಲ ಮಿಥುನ ಮತ್ತು ಕರ್ಕ ರಾಶಿಯವರಿಗಾಗಿ ಶುಭಾಶುಭ ಫಲಗಳು, ಗೋಚಾರ ಫಲಗಳು. ಮೊಟ್ಟ ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿ ನಿಮ್ಮ ರಾಶಿಯ ಅಧಿಪತಿ ಕುಜನಾಗಿರ್ತಾನೆ. ರಾಷ್ಟ್ರಾಧಿಪತಿಯೂ ಕುಜ, ಚತುರ್ಥಾಧಿಪತಿಯೂ ಬುಧ. ಈ ಏಪ್ರಿಲ್ ತಿಂಗಳ ಇದರಲ್ಲಿ ಈ ಬುಧ ತನ್ನ ನೀಚ ರಾಶಿ ಮೀನರಾಶಿಗೆ 10ನೇ ಮನೆಗೆ ಕರ್ಮಸ್ಥಾನಕ್ಕೆ ಬರ್ತಾನೆ. ಹಾಗೆ ಗುರು ನಿಮಗೆ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿರ್ತಾನೆ ಗುರು. ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ, 12ನೇ ರಾಶಿ ಅಧಿಪತಿ ವ್ಯಯಾಧಿಪತಿಯಾಗಿ ಶುಕ್ರನೂ ಕೂಡ ಮೀನದಲ್ಲಿರ್ತಾನೆ. ಸೂರ್ಯ ಅಥವಾ ರವಿ ನಿಮಗೆ ತೃತೀಯಾಧಿಪತಿಯಾಗಿ ಅವನೂ ಕೂಡ ಕರ್ಮಸ್ಥಾನ ಮೀನರಾಶಿಗೆ ಬರ್ತಾನೆ ಏಪ್ರಿಲ್ 15ಕ್ಕೆ. ಕುಜ ಅಥವಾ ಮಂಗಳ ಷಷ್ಠ ಮತ್ತು ಲಾಭಾಧಿಪತಿಯಾಗಿ ಭಾಗ್ಯಸ್ಥಾನಕ್ಕೆ ಬರುವ ಸ್ಥಿತಿ, ಗ್ರಹಗಳ ಸ್ಥಿತಿ ಈ ರೀತಿಯಾಗಿ ಮಿಥುನ ರಾಶಿಯವರಿಗಿದೆ. ಈ ಗ್ರಹಗಳು ಸ್ಥಿತ ರಾಶಿಗೆ ಅನುಗುಣವಾಗಿ ಮಿಥುನ ರಾಶಿಯವರೇ ನಿಮಗೆ ಈ ಏಪ್ರಿಲ್ ತಿಂಗಳ ಪ್ರಾರಂಭದಲ್ಲಿ ಬಹಳಷ್ಟು ಶುಭ ಫಲಗಳಿದ್ದರೂ ಕೂಡ ಸ್ವಲ್ಪ ಮಧ್ಯದ ನಂತರದಲ್ಲಿ ಸ್ವಲ್ಪ ಶುಭ ಫಲಗಳು ನಿಮಗೆ ಕಾಣುವ ಬಹಳ ಸಾಧ್ಯತೆ ಇರ್ತದೆ. ಹಾಗಾದರೆ ಯಾವುದೆಲ್ಲ ಶುಭ ಇದೆ? ನೀವು ಯಾವುದೇ ಕಾರ್ಯ ಏನೋ ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅಂತ ತಿಳ್ಕೊಂಡಿದ್ದರೆ ಕಾರ್ಯದಲ್ಲಿ ನಿಮಗೆ ಯಶ ಆಗ್ತದೆ. ಏನೋ ಪ್ರಯಾಣ ಮಾಡಬೇಕು, ಏನೋ ತೀರ್ಥಯಾತ್ರೆ, ಏನೋ ದೇವಾಲಯ ದರ್ಶನ, ಗುರುಗಳ ದರ್ಶನ, ಅಥವಾ ಏನೋ ಹೊಸದಾದಂಥ ಸಂದರ್ಭ, ಸ್ಥಳಗಳಿಗೆ ಹೋಗಿ ಬರಬೇಕು ಅನ್ನುವಂಥ ವಿಚಾರ ಕಾರ್ಯವನ್ನು ನೀವು ಯೋಜಿಸಿದ್ದರೆ ಅದು ನಿಮಗೆ ಈ ತಿಂಗಳಲ್ಲಿ ಆಗುವ ಸಾಧ್ಯತೆ ಇರ್ತದೆ. ಹಾಗೆಯೇ ನಿಮಗೇನಾದರೂ ಶತ್ರುಬಾಧೆ ಇದ್ದರೆ ಅವರು ಕೂಡ ಅವರ ಉಪಟಳವು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಆರ್ಥಿಕವಾಗಿ ಪ್ರಗತಿ ಆಗುತ್ತೆ, ಉದ್ಯೋಗದಲ್ಲೂ ಕೂಡ ಪ್ರಗತಿ ಆಗುತ್ತೆ. ಕೆಲವು ಮಿಥುನ ರಾಶಿಯವರು ಆಸ್ತಿ ನಿವೇಶನ ಖರೀದಿ ಮಾಡುವಂಥದ್ದು ಅಥವಾ ಮನೆಯನ್ನು ಖರೀದಿ ಮಾಡುವಂಥದ್ದು, ಹಸು ಮಾರಾಟ ಮಾಡುವುದು ಅಥವಾ ಖರೀದಿ ಮಾಡುವುದು, ಕ್ರಯ ಅಥವಾ ವಿಕ್ರಯ, ಇದಕ್ಕೂ ಕೂಡ ಅವಕಾಶ ಸಿಗ್ತದೆ. ಪಿತೃರ್ಜಿತವಾದಂಥ ಆಸ್ತಿ ನಿಮ್ಮ ಪಾಲಿಗೆ ಬಂದಿದ್ದರೆ ಆ ಆಸ್ತಿಯನ್ನು ಉಳಿಸಿಕೊಳ್ಳುವುದಾಗಲಿ, ಅಲ್ಲಿ ಏನಾದರೂ ಬೇರೆ ರೀತಿಯ ವ್ಯವಸ್ಥೆ ಮಾಡುವುದಾಗಲಿ ನೀವು ಈ ತಿಂಗಳಲ್ಲಿ ಯೋಚಿಸಬಹುದು. ಮಕ್ಕಳಲ್ಲೂ ಕೂಡ ಸ್ವಲ್ಪ ಪ್ರಗತಿ, ಪ್ರಾರಂಭದಲ್ಲಿ ಸ್ವಲ್ಪ ಪ್ರಗತಿ ಕಂಡರೂ ಕೂಡ ಸೂರ್ಯನು ಮೀನರಾಶಿಗೆ ಪ್ರವೇಶ ಮಾಡಿದ ನಂತರ ಏಪ್ರಿಲ್ 14-15 ನಂತರದಲ್ಲಿ ಸ್ವಲ್ಪ ಅಶುಭ ಫಲಗಳೇ ಹೆಚ್ಚಾಗಿ ಕಾಣ್ತಾ ಇರುವುದರಿಂದ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಏನು ಶುಭ ಫಲ ಇದೆ ಅಂತ ಹೇಳಿದರೆ, ಮನೆಯಲ್ಲಿ ನಿಮ್ಮ ವಯಸ್ಸಾದವರಿದ್ದರೆ, ಹಿರಿಯರಿದ್ದರೆ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಹಿರಿಯರಿದ್ದರೆ ಅವರಿಗೆ ಆಪತ್ತು ಬರ್ತದೆ, ತೊಂದರೆ ಬರ್ತದೆ. ಆರೋಗ್ಯದಲ್ಲಿ ವಿಷಮ ಸ್ಥಿತಿಗೆ ಬರುವಂಥ ಅವಕಾಶ ಬಹಳಿದೆ. ಪಿತೃ ಸಮಾನವಾದಂತಹ ಹಿರಿಯರಿಗೆ ತೊಂದರೆ ಅಂತ ಹೇಳಿದ್ದಾರೆ. ಆಪತ್ತು. ಧಾರ್ಮಿಕ ಕಾರ್ಯ ಮಾಡಬೇಕು ಅಂತ ಹೋಗ್ತೀರಾ, ಮನಸ್ಸು ಮಾಡ್ತೀರಾ, ಏನೋ ಅಡೆತಡೆ ಬಂದು ಇನ್ನೊಮ್ಮೆ ಮಾಡುವ ಅಂಥೇಳಿ ವಿಚಾರ ಬರಬಹುದು. ವಾಹನಾದಿಗಳಲ್ಲಿ ಹೋಗ್ತಾ ಇದ್ದರೂ ಕೂಡ ಬಹಳ ಎಚ್ಚರಿಕೆಯಿಂದ ನೀವು ಹೋಗಬೇಕಾಗ್ತದೆ. ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ಕೆಲವೊಂದು ಘಟನೆಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು. ಘಟನೆಗಳಿಂದ ಆ ಘಟನೆಗಳು ಏನೋ ಆಕಸ್ಮಿಕವಾಗಿ ನಡೆಯುವಂಥ ಘಟನೆಗಳಿಂದ ಆಗಬಹುದು. ಆದರೆ ಹೆದರುವ ಭಯ ಅವಶ್ಯಕತೆ ಇಲ್ಲ. ಯಾಕಂದರೆ ಮುಖ್ಯವಾಗಿ ನಿಮಗೆ ಮೀನರಾಶಿಯ ಉಚ್ಚ ಶುಕ್ರ ಪಂಚಮಾಧಿಪತಿಯಾಗಿ ವ್ಯಯಾಧಿಪತಿ ಆದರೂ ಕೂಡ ಈ ಶುಕ್ರನು ನಿಮಗೆ ರೀತಿಯಲ್ಲಿ ಶುಭ ಫಲವನ್ನೇ ಕೊಡ್ತಾನೆ. ಮಕ್ಕಳಲ್ಲಿ ಅವರಲ್ಲಿ ಇರತಕ್ಕಂತಹ ಕೆಲವೊಂದು ದುರ್ಗುಣಗಳು, ದುರಭ್ಯಾಸಗಳು, ಅಶಿಸ್ತು, ಚಂಚಲತೆ, ಅಸ್ಥಿರತೆ, ಏನೋ ರೀತಿಯಾದಂತಹ ಗುಣಗಳಿದ್ದರೆ ಸ್ವಲ್ಪ ಮಟ್ಟಿನ ಸುಧಾರಣೆಯನ್ನು ನೀವು ಕಾಣ್ತೀರಿ. ಮಕ್ಕಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯೂ ಇರಬೇಕು. ಹಾಗೂ ಅವರಲ್ಲಿ ಸ್ವಲ್ಪ ಸುಧಾರಣೆಯ ಛಾಯೆಯೂ ಕೂಡ ನಿಮಗೆ ಮೂಡಬಹುದು. ಈ ತಿಂಗಳು ನೀವು ಕೆಲವಷ್ಟು ಅಶುಭ ಫಲಗಳನ್ನು ಅನುಭವಿಸ್ತೀರಿ ಅಂತ ಹೇಳಿ ಬೇಸರ ಮಾಡ್ಕೋಬೇಡಿ. ಅದಕ್ಕೆ ಪರಿಹಾರ ಇದೆ. ಪ್ರತಿನಿತ್ಯ ನೀವು ಶಿವ ಪಂಚಾಕ್ಷರಿ ಜಪ, ಓಂ ನಮಃ ಶಿವಾಯ, ಇದನ್ನು ಪ್ರತಿನಿತ್ಯ ಪಠಣ ಮಾಡುವುದರ ಜೊತೆಗೆ ಓಂ ನಮೋ ನಾರಾಯಣಾಯ
ವಿಷ್ಣು, ಈ ಎರಡೂ ಒಂದು ಮಂತ್ರವನ್ನು ಪಠಿಸ್ತಾ ಇರಿ, ಒಳ್ಳೆಯದಾಗ್ತದೆ. ಈ ತಿಂಗಳ ಏಪ್ರಿಲ್ 10, ಏಪ್ರಿಲ್ 24 ಈ 2 ತಾರೀಕು ನಿಮಗೆ ಶುಭ ದಿನ ಆಗಿರ್ತದೆ. ಏನೋ ಒಂದು ಶುಭ ಆಗಬಹುದು, ಏನೋ ಒಂದು ನಿಮ್ಮ ನಿರೀಕ್ಷೆ ಈಡೇರಬಹುದು. ಆ ಒಂದು ನಿರೀಕ್ಷೆ ನಿಮಗೆ ಒಂದು ಒಳ್ಳೆಯ ಫಲ ನಿಮಗೆ ಶೀಘ್ರವಾಗಿ ಲಭಿಸ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಒಳ್ಳೆಯದಾಗಲಿ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮಗೆ ಅಷ್ಟಮದಲ್ಲಿ ಶನಿ, ಹಾಗೆ ಕುಜ ಮತ್ತು ಶುಕ್ರ, ಭಾಗ್ಯದ ಮೀನದಲ್ಲಿ ರಾಹು, ಮೀನದಲ್ಲಿ ಬುಧ ಇವರಿರ್ತಾರೆ. ಮಧ್ಯಭಾಗದಲ್ಲಿ ರವಿ ಮೀನ ರಾಶಿಗೆ ಬರ್ತಾನೆ. ನಿಮಗೆ ಈ ತಿಂಗಳಲ್ಲಿ ಮುಖ್ಯವಾಗಿ ಸ್ವಲ್ಪ ಮಟ್ಟಿನ ಶುಭ ಫಲಗಳೇ ಹೆಚ್ಚಿರ್ತದೆ. ಅಂದರೆ ಏನಾಗ್ತದೆ ಕೇಳಿ, ಕರ್ಮಾಣಿ ಅರ್ಥಸ್ಥಾನ ಪುತ್ರಾದಿ ಪೀಡ, ಕರ್ಮದಲ್ಲಿ ವ್ಯತ್ಯಯ ಆಗ್ತದೆ, ಕೆಲಸದಲ್ಲಿ ವ್ಯತ್ಯಯ ಆಗ್ತದೆ, ಮಕ್ಕಳಿಂದ ತೊಂದರೆ ಬರ್ತದೆ, ಮಕ್ಕಳ ಕಲಹ, ಮಕ್ಕಳ ಬಗ್ಗೆ ಒಂದು ನೀವು ಏನೋ ಒಂದು ರೀತಿಯ ತಿರಸ್ಕಾರ ಭಾವನೆ ನಿಮ್ಮಲ್ಲಿ ಮೂಡಬಹುದು, ಮಕ್ಕಳಲ್ಲಿ ಆಗ್ತದೆ. ಹಾಗೆ ಅದು ಸಣ್ಣ ಪುಟ್ಟ ಗಾಯಗಳು ನಿಮ್ಮ ಶರೀರಕ್ಕೆ ಗಾಯಗಳು ಕೂಡ ಆಗಬಹುದು, ಜ್ವರ ಬರಬಹುದು, ಮಾನಹಾನಿ, ಆಡಬಾರದ ಮಾತುಗಳನ್ನೆಲ್ಲ ಆಡಿ ಮಾನಹಾನಿ ಆಗತಕ್ಕಂಥದ್ದು ಬರ್ತದೆ. ಇದು ಕುಜನಿಂದ ಬರ್ತದೆ. ಮೀನರಾಶಿಗೆ ರವಿ ಬಂದ ನಂತರ 14 ನಂತರ ನಿಮಗೆ ದ್ರವ್ಯ ಲಾಭ, ಹಣಕಾಸಿನ ಅನುಕೂಲ, ಮಿತ್ರರಿಂದ ಸಹಾಯ ಸಿಗ್ತದೆ, ನೌಕರಿಯಿಂದ ಲಾಭ ಆಗ್ತದೆ, ನೌಕರಿಯಲ್ಲೂ ಒಳ್ಳೆಯದಾಗುತ್ತೆ, ಒಳ್ಳೆಯ ರೀತಿಯ ಶುಭ ಸುದ್ದಿ ನಿಮಗೆ ನೌಕರಿಯಲ್ಲೂ ಕೂಡ ಬರ್ತದೆ. ಮಧ್ಯಭಾಗದ ನಂತರ ಕರ್ಕಾಟಕ ರಾಶಿಯವರು, ನಿಮ್ಮ ರಾಶಿಯ ಅಧಿಪತಿ ಚಂದ್ರನಾಗಿರ್ತಾರೆ. ಮೀನರಾಶಿಯಲ್ಲಿರ್ತಕ್ಕಂಥ ರಾಹು, ಬುಧ, ಶುಕ್ರ ಗ್ರಹಗಳು, ಕುಂಭರಾಶಿಯಲ್ಲಿರ್ತಕ್ಕಂಥ ಕುಜ, ಶನಿಗಳು, ಹಾಗೂ ಮೇಷರಾಶಿಯಲ್ಲಿರ್ತಕ್ಕಂಥ ಗುರು, ಇವೆಲ್ಲ ನಿಮಗೆ ಮಿಶ್ರ ಫಲಗಳನ್ನು ಕೊಡುವುದರಿಂದ ಶುಭ ಫಲಗಳು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನೀವೇನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಸ್ವಾಮಿ ಸುಬ್ರಹ್ಮಣ್ಯನ ಅನುಷ್ಠಾನ ಮಂತ್ರವನ್ನು ಹೇಳಿ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿ, ಜೊತೆಗೆ ದೇವಿಯ ಆರಾಧನೆಯನ್ನು ಮಾಡಿದರೆ ಒಳ್ಳೆಯದಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ತಾರೀಖು 15, ತಾರೀಖು 29 ಈ ದಿವಸ ನಿಮಗೆ ಶುಭವಾಗ್ತದೆ. ನೀವು ನಿರೀಕ್ಷಿಸದೇ ಇರದಂಥ ಏನೋ ಒಂದು ಆಕಸ್ಮಿಕವಾದ ಒಂದು ಒಳ್ಳೆಯ ಅವಕಾಶವೂ ಕೂಡ ಈ ತಿಂಗಳಲ್ಲಿ ನಿಮಗೆ ಬರಬಹುದು. ಅವಕಾಶ ಅಂದರೆ ಯಾವುದು? ಯಾರಿಗೂ ಉದ್ಯೋಗ ಇಲ್ಲ, ಅವರಿಗೆ ಒಂದು ಉದ್ಯೋಗ ಬರಬಹುದು. ಯಾರೋ ಒಂದು ನಿಮ್ಮ ಮಕ್ಕಳು ಒಂದು ಪರೀಕ್ಷೆಯಲ್ಲೇ ಒಂದು ಟೆಸ್ಟಿಗೆ ಬರೆದಿದ್ದಾರೆ, ರಿಟರ್ನ್ ಟೆಸ್ಟ್ ಬರೆದಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗಿ ಬರೆದಿದ್ದಾರೆ, ಅವರಿಂದ ಒಳ್ಳೆಯದು ಆಗತಕ್ಕಂಥದ್ದು ಒಂದು ಸುದ್ದಿ, ಶುಭ ಸಮಾಚಾರವು ಕರ್ಕಾಟಕ ರಾಶಿಯವರಿಗೆ ಬರಬಹುದು. ಸಮ್ಮಿಶ್ರ ಫಲ, ಶುಭವೂ ಅಶುಭವೂ ಎಲ್ಲವೂ ಕೂಡಿ ಸಮ್ಮಿಶ್ರವಾದಂಥ ಫಲ ಬರುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಕರ್ಕಾಟಕ ರಾಶಿಯವರೇ, ನಿಮಗೆ ಈ ತಿಂಗಳ 15 ಮತ್ತು 29 ಈ ತಾರೀಕು ಶುಭವಾಗಿರುತ್ತದೆ. ಕರ್ಕಾಟಕ ರಾಶಿಯವರು ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿ, ಹಿರಿಯರಿಗೆ ಮನ್ನಣೆ ಗೌರವ ಕೊಡಿ, ಕುಲದೇವರ ದರ್ಶನವನ್ನು ಮಾಡಿ, ಸಾಧ್ಯವಾದಷ್ಟು ಉಪಾಸನೆ ಮಾಡಿ, ದೈವ ಉಪಾಸನೆಯನ್ನು ಮಾಡಿದರೆ ಎಲ್ಲ ಸಂಕಟ ಕಂಟಕಗಳೆಲ್ಲ ನಿವಾರಣೆಯಾಗಿ ಒಳ್ಳೆಯದಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಮುಂದೆ ಬರತಕ್ಕಂಥ ದಿನಗಳು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅಂತ್ಯದೊಳಗಾಗಿ ನೀವು ಏನಾದರೂ ಒಂದು ಒಳ್ಳೆಯ ಒಂದು ಸನ್ನಿವೇಶ ನಿಮ್ಮ ಜೀವನದಲ್ಲಿ ಸೃಷ್ಟಿ ಆಗ್ತದೆ, ಅದನ್ನು ಮರೆಯಬೇಡಿ. ನಿಮಗೆಲ್ಲ ಒಳ್ಳೆಯದಾಗಲಿ ಹೇಳುತ್ತಾ ಮತ್ತೊಮ್ಮೆ ಭೇಟಿಯಾಗೋಣ. ಇಂದಿಗೆ ಇಷ್ಟೇ ಸಾಕು. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.